ಡಿಸಿಎಂ ರೇಸ್ಗೆ ಮತ್ತೊಬ್ಬ ಮುಸ್ಲಿಂ ಶಾಸಕ ಎಂಟ್ರಿ ಕೊಡ್ತಾರಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ಹುದ್ದೆಗಾಗಿ ಗುದ್ದಾಟ ನಡೀತಾ ಇದೆ. ಒಂದ್ ಕಡೆ ಇತ ತನ್ವೀರ್ ಸೇಠ್ಗಾಗಿ ಡಿಸಿಎಂ ಸ್ಥಾನವನ್ನ ನೀಡಿ ಅಂತ ಆಗ್ರಹಿಸಲಾಗ್ತಾ ಇದೆ. ಡಿಸಿಎಂ ರೇಸ್ಗೆ ಮತ್ತೊಬ್ಬ ಮುಸ್ಲಿಂ ಶಾಸಕ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ಹುದ್ದೆಗಾಗಿ ನಡೀತಾ ಇರುವಂತಹ ಗುದ್ದಾಟ. ಇತ ತನ್ವೀರ್ ಸೇಠ್ಗೆ ಡಿಸಿಎಂ ಸ್ಥಾನವನ್ನ ನೀಡಿ ಅಂತ ಆಗ್ರಹಿಸಲಾಗ್ತಾ ಇದೆ. ತನ್ವೀರ್ ಸೇಠ್ಗೆ ಡಿಸಿಎಂ ಸ್ಥಾನ ಸಿಗಬೇಕೆಂದು ಪ್ರಾರ್ಥನೆಗೈಲಾಗ್ತಾ ಇದೆಯಂತೆ. ಬಡೆ ಮುಖಾನ್ ದರ್ಗಾದಲ್ಲಿ ಅಭಿಮಾನಿಗಳಿಂದ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆಯಂತೆ. ಇದು ಮೈಸೂರಿನ ಇತಿಹಾಸ ಪ್ರಸಿದ್ಧ ಬಡೆ ಮಖಾನ್ ದರ್ಗಾ. ತನ್ವೀರ್ ಸೇಠ್ ಅವರು ಸತತ 6 ಬಾರಿ ಶಾಸಕರಾಗಿದ್ದಾರೆ. ಹಳೆ ಮೈಸೂರು ಭಾಗದ ಏಕೈಕ ಮುಸ್ಲಿಂ ಶಾಸಕ ತನ್ವೀರ್. ಅವರ ಸೀನಿಯಾರಿಟಿಯನ್ನ ನೋಡಿ ಡಿಸಿಎಂ ಪಟ್ಟವನ್ನ ನೀಡಬೇಕು. ಮಂತ್ರಿ ಸ್ಥಾನ ಮಾತ್ರ ಅಲ್ಲ, ಉಪಮುಖ್ಯಮಂತ್ರಿಯನ್ನ ಮಾಡಬೇಕು. ತನ್ವೀರ್ ಸೇಠ್ಗೆ ಡಿಸಿಎಂ ಸ್ಥಾನ ಸಿಗತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಅಭಿಮಾನಿಗಳಿಂದ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಡಿಸಿಎಂ ರೇಸ್ಗೆ ಮತ್ತೊಬ್ಬ ಮುಸ್ಲಿಂ ಶಾಸಕ ಎಂಟ್ರಿ ಆಗ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ಹುದ್ದೆಗಾಗಿ ಗುದ್ದಾಟ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ಇತ ತನ್ವೀರ್ ಸೇಠ್ಗೆ ಡಿಸಿಎಂ ಸ್ಥಾನವನ್ನ ನೀಡಿ ಅಂತ ಆಗ್ರಹಿಸಲಾಗ್ತಾ ಇರುವಂತದ್ದು. ತನ್ವೀರ್ ಸೇಠ್ಗೆ ಡಿಸಿಎಂ ಸ್ಥಾನ ಸಿಗಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಬಡೆ ಮಖಾನ್ ದರ್ಗಾದಲ್ಲಿ ಅಭಿಮಾನಿಗಳಿಂದ ಪ್ರಾರ್ಥನೆ ಸಲ್ಲಿಸಲಾಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಇದೀಗ ಹೊಸ ಸಚಿವ ಸಂಪುಟ ಕೂಡ ಬರ್ತಾ ಇರತಕ್ಕಂತಹದ್ದು. ಹಿನ್ನೆಲೆಯಲ್ಲಿ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಹಾಗೂ ಡಿಸಿಎಂ ಸ್ಥಾನಗಳಿಗಾಗಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಲಾಬಿಯನ್ನು ಕೂಡ ನಡೆಸ್ತಾ ಇರತಕ್ಕಂತಹದ್ದು. ಮೈಸೂರಿನ NR ಕ್ಷೇತ್ರದಲ್ಲಿ ಸುಮಾರು 5 ಬಾರಿ ನಿರಂತರವಾಗಿ ಶಾಸಕರಾಗಿರ್ತಕ್ಕಂತಹ ತನ್ವೀರ್ ಸೇಠ್ ಅವರಿಗೆ ಇವತ್ತು ಒಂದು ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಅವರ ಅಭಿಮಾನಿಗಳೇನಿದ್ದಾರೆ ಇವತ್ತು ಒಂದು ದರ್ಗಾದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಸಾಕಷ್ಟು ನೀವು ಅವ್ರು ಹಿಡಿದಿರ್ತಕ್ಕಂಥ ಪ್ಲಕಾರ್ಡ್ಗಳನ್ನು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಕಳೆದ ಬಾರಿಯೂ ಕೂಡ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅತಿರಿಕ್ತ ಬದಲಾವಣೆಗಳಿಂದಾಗಿ ಅವರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿರಲಿಲ್ಲ. ಈ ಬಾರಿ ಅವರಿಗೆ ಸಚಿವ ಸ್ಥಾನ DKC ಅವರ ಸಚಿವ ಸಂಪುಟದಲ್ಲಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇರ್ತಕ್ಕಂಥದ್ದು. ಆದರೆ ಕೇವಲ ಸಚಿವ ಸ್ಥಾನ ಮಾತ್ರ ಅಲ್ಲದೆ ಡಿಸಿಎಂ ಸ್ಥಾನವೂ ಕೂಡ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳ ಒತ್ತಾಯ ಆಗಿರ್ತಕ್ಕಂಥದ್ದು. ಸರ್, ನಿಮ್ಮ ನಾಯಕರು ತನ್ವೀರ್ ಸೇಠ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಸಲ್ಲಿಸಿದ್ರು, ಏನು ಹೇಳ್ತೀರಿ? ನೋಡಿ, ಫಸ್ಟ್ ಏನಿದು ದೇವರಿಗೆ ನಂಬಿರೋರ್ಗು ಯಾವತ್ತೂ ಅನ್ಯಾಯ ಆಗಲ್ಲ. ಆ ನಂಬಿಕೆ ಇಟ್ಕೊಂಡು ನಾವು ಇವತ್ತು ದೇವ್ರ ಹತ್ರ ಬಂದ್ಬಿಟ್ಟು ಕೇಳ್ತಾ ಇದ್ದೀವಿ. ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ಡೆಪ್ಟಿ CM ಕೊಡಬೇಕು. 6 ಸತಿ ಗೆದ್ದವ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಲಸಗಾರ ಥರ ಕೆಲಸ ಮಾಡೋರೆ ಪಕ್ಷಕ್ಕೆ. ಆ ಪಕ್ಷಕ್ಕೆ ಇವತ್ತು ಸಂಬಳ ಕೊಡೋದು ದಿನ ಬಂದಿದೆ. ಆ ಸಂಬಳನ ಅವ್ರಿಗೆ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ನಂಬಿಕೆ ಇದೆ. ಖಂಡಿತ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮೇಲೆ ನಂಬಿಕೆ ಇದೆ, ನಮ್ಮ ಲೀಡರ್ಸ್ ಮೇಲೆ ನಂಬಿಕೆ ಇದೆ. ಮತ್ತು ಕೊಡ್ತಾರೆ, ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಅನ್ಯಾಯ ಆಗಲ್ಲ ಅಂತ ಎಲ್ಲ ಒಂದು ಕಡೆ ನಂಬಿಕೆ ಇದೆ. ಆ ನಂಬಿಕೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೂ ಕೂಡ ಇನ್ನೇನು ಸಚಿವ ಸ್ಥಾನ ಸಿಕ್ಕೇ ಬಿಡ್ತು ಅನ್ನುವಂಥ ನಿಟ್ಟಿನಲ್ಲಿ ಮೊದಲಿಗೆ ಸಂಭ್ರಮಾಚರಣೆ ಆಯಿತು. ಆಮೇಲೆ ಅನಂತರದಲ್ಲಿ ತನ್ವೀರ್ ಸೇಠ್ ಅವ್ರಿಗೆ ಸಚಿವ ಸ್ಥಾನ ಕೂಡ ಸಿಗಲೇ ಇಲ್ಲ. ಈ ಬಾರಿ ನಿರೀಕ್ಷೆ ಇದೆಯಾ ಸಿಗುತ್ತೆ ಅಂತ? 100% ಇದೆ. ಸತ್ತಿದ್ದು ವಿಷಯ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಸೀನಿಯಾರಿಟಿ ಲೆಕ್ಕದಲ್ಲಿ ಕೊಡಬೇಕಾಯ್ತು, ಏನೋ ಆಕಸ್ಮಿಕ ಮಿಸ್ ಆಗಿದೆ. ಈ ಸತಿ ಮಿಸ್ ಆಗಲ್ಲ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಅವರು 3 ವರ್ಷದಲ್ಲಿ ಎಷ್ಟು ಕೆಲಸ ಮಾಡೋರು NR ಕ್ಷೇತ್ರದಲ್ಲಿ. NR ಕ್ಷೇತ್ರದ ಜನನ ಒಂದು 32,000 ಓಟಿಂದ ಅವ್ರಿಗೆ ಕಳಿಸವ್ರೆ. ಆ ನಂಬಿಕೆನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಸ್ತದೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ. ಖಂಡಿತ ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕತ್ತೆ. ಮಂತ್ರಿ ಸ್ಥಾನ ಆಲ್ರೆಡಿ ಅವ್ರಿಗೆ ಇದೆ. ನಾವೇನಂತಾರೆ ಡೆಪ್ಟಿ CM ಕೊಡಬೇಕು. 6 ಸತಿ ಗೆದ್ದವ್ರೆ. ಅವ್ರ ಹತ್ರ ಕೆಲಸ ಮಾಡೋದು ಯಾವ ಥರ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ಅವ್ರಿಗೆ ತುಂಬ ಅದರ ಮೇಲೆ ಗೊತ್ತಿದೆ, ಅವ್ರಿಗೆ ಅನುಭವ ಇದೆ. ಆ ಅನುಭವದಲ್ಲಿ ನಾವು ಅವ್ರಿಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸರ್, ಈಗ ನಿಮ್ಮದೇ ಮುಸ್ಲಿಂ ಸಮುದಾಯ ಜಮೀರ್ ಅಹಮದ್ ಖಾನ್ ಕೂಡ DCM ರೇಸಲ್ಲಿದ್ದಾರೆ, ಇವ್ರಿಗೆ ಸಿಗುತ್ತೆ ಅಂತ ಅನಿಸುತ್ತೆ? ಖಂಡಿತ ನೋಡಿ ಸರ್, ಸೀನಿಯಾರಿಟಿ ಲೆಕ್ಕದಲ್ಲಿ ತನ್ವೀರ್ ಸೇಠ್ ಅವ್ರಿಗೆ ಕೊಡಬೇಕು. ನಾವು ಎಲ್ಲ ಹಠ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಮೈಸೂರು ಇಲ್ಲಿಂದ ನೀವು ರಾಮನಗರ ಗಂಟ ಯಾರೂ ಮುಸ್ಲಿಮ್ಸವರು ಇಲ್ಲ. ರಾಮನಗರದಲ್ಲಿ ಒಬ್ಬರು ಇದ್ದಾರೆ. ಇಲ್ಲಿಂದ ಮಡಕೆರೆ ಗಂಟ ಹೋದ್ರೂ ಇಲ್ಲ. ಕೊಳ್ಳೇಗಾಲ ಗಂಟ ತಮಿಳ್ನಾಡು ಬಾರ್ಡರ್ ಹೋಗೋದ್ರೂ ಅಲ್ಲಿ ಮುಸ್ಲಿಮ್ಸವರು ಇಲ್ಲ. ಆ ಲೆಕ್ಕದಲ್ಲಿ
ಇವ್ರು ಇರೋದೇ ಒಬ್ಬರೇ MLA. ಇಷ್ಟು ಡಿಸ್ಟಿಕಲ್ಲಿ ಎಲ್ಲೂ ಮುಸ್ಲಿಮ್ಸ್ ಅವರಿಲ್ಲ. ಆ ಲೆಕ್ಕದಲ್ಲಿ 6 ಸತಿ ಗೆದ್ದಿರೋದು ಲೆಕ್ಕದಲ್ಲಿ ಇವ್ರಿಗೆ ಖಂಡಿತ ಡೆಪ್ಟಿ CM ಕೊಡಬೇಕು ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ. ಆ ನಂಬಿಕೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಉಳಿತದೆ. ನಾವು ಕಾರ್ಯಕರ್ತೆಲ್ಲ ಖುಷಿಯಾಗತ್ತೆ, ನಮ್ಮ ಮೈಸೂರು ಜನನ ಖುಷಿಯಾಗತ್ತೆ ಅಂತ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ನಾವು ಒಂದು ದೇವ್ರ ಮೇಲೆ ನಂಬ್ಕೊಂಡು ಇಟ್ಕೊಂಡು ಬಂದಿದ್ದೀವಿ. ಆ ನಂಬಿಕೆನ ಯಾವತ್ತೂ ಖಂಡಿತ ವೇಸ್ಟ್ ಆಗಲ್ಲ, 100% ಸಿಕ್ಕತ್ತೆ. ಇದಿಷ್ಟು ತನ್ವೀರ್ ಸೇಠ್ ಅವರ ಬೆಂಬಲಿಗರುಗಳ ಮಾತಾಗಿರ್ತಕ್ಕಂಥದ್ದು. ಸೀನಿಯಾರಿಟಿ ಆಧಾರದ ಮೇಲೆ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, DCM ಸ್ಥಾನವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಅವರ ಒತ್ತಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.